ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ವಿಡಿಯೋದಲ್ಲಿ ನಾನು ಒಂದು IBPS PO ಮೈನ್ಸ್ ಸ್ಕೋರ್ ಕಾರ್ಡ್ ಶೇರ್ ಮಾಡ್ತಿದ್ದೀನಿ. RRB PO ಮೈನ್ಸ್ ಸ್ಕೋರ್ ಕಾರ್ಡ್ ಆಲ್ರೆಡಿ ಶೇರ್ ಮಾಡಿದ್ದೀನಿ. RRB PO ಮೈನ್ಸ್ ಕ್ಲಿಯರ್ ಆಗಿತ್ತು, ಕಟ್ ಆಫ್ಗಿಂತ 5 ಮಾರ್ಕ್ಸ್ ಜಾಸ್ತಿ ಅಷ್ಟೇ ಇದು, ಬಟ್ ಫೈನಲ್ ಸೆಲೆಕ್ಷನ್ ಆಗಿಲ್ಲ. ಸೊ IBPS PO ಮೈನ್ಸ್ ಕ್ಲಿಯರ್ ಆಗಿಲ್ಲ, ಸ್ಕೋರ್ ಕೂಡ ತುಂಬ ಡಿಸಪಾಯಿಂಟ್ ಆಗಿ ಬಂದಿದೆ. ನೋಡಿ, ನಂದು ಇದು ಅಟೆಂಪ್ಟ್ಸ್, ನಾನು ಎಕ್ಸಾಮ್ ಬರ್ದು ಬಂದಿದ್ದೀನಿ. ಎಲ್ಲ ಎಕ್ಸಾಮಿಗೆ ಇದೇ ಥರ ಮಾಡ್ತೀನಿ, ಅಟೆಂಪ್ಟ್ಸ್ ಬರೀತೀನಿ, ಮಿನಿಮಮ್ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅಂತ ಬರೀತೀನಿ. ಸೊ ರೀಸನಿಂಗ್ 2 ಮಾರ್ಕ್ಸ್ ಇನ್ 10 ಮಾಡಿದ್ದೆ, 2 ಪಜಲ್ಲೇ. ಅದು ಬಿಟ್ಟರೆ 6, ಅದರಲ್ಲಿ 4 ಕ್ರಿಟಿಕಲ್ ರೀಸನಿಂಗ್ ಇತ್ತು. ಕ್ವಾಂಟ್ 2 ಮಾರ್ಕ್ಸ್ ಇನ್ 5 ಮಾಡಿದ್ದೆ, ಬಟ್ ಅದೇ ಫುಲ್ ತಪ್ಪಾಗಿದೆ. 5ಅಲ್ಲಿ 4 ಏನೋ ತಪ್ಪಾಗಿರಬೇಕು, ಯಾಕೆಂದರೆ 8 ಮಾರ್ಕ್ಸ್ ಅಂದರೆ 11 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದು, ಬಟ್ 1 ಮಾರ್ಕ್ಸ್ ಬಂದಿದೆ. ಸೊ ಒಂದು ನಂಬರ್ ಸಿರೀಸ್ ಇತ್ತು, ಸಿರೀಸ್ದೇ ನಾನು ಸಾಲ್ವ್ ಮಾಡಿದ್ದು. ಸೆಕೆಂಡ್ ಶಿಫ್ಟಲ್ಲಿ ನೆನಪಿದ್ದವರಿಗೆ ಸಿರೀಸು XY ವ್ಯಾಲ್ಯೂ 2 ವ್ಯಾಲ್ಯೂ ಇತ್ತಂತೆ, ನಾನು 1 ವ್ಯಾಲ್ಯೂ ತೊಗೊಂಡು ಮಾಡಿದ್ದೀನಿ. ಸೊ ಅದಕ್ಕೆ ತಪ್ಪಾಗಿದೆ, ಅದು ನನ್ನ ಮಿಸ್ಟೇಕು. ಆ್ಯಂಡ್ ಇಂಗ್ಲೀಷ್ ಬಂದುಬಿಟ್ಟು 29 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೆ. ಡಿಸ್ಕ್ರಿಪ್ಟಿವ್ ಬಂದುಬಿಟ್ಟು ಲೆಟರ್ ರೈಟಿಂಗ್ ವರ್ಡ್ ಲಿಮಿಟ್ ಕಂಪ್ಲೀಟ್ ಆಗಿತ್ತು, ಬಟ್ ಎಸ್ಸೆ 150 ಆಗಿರೋ ಡೌಟು. 150 ಒಳಗಡೆ ಎಷ್ಟೋ ಆಗಿತ್ತು, ಬಟ್ 150 ಕ್ರಾಸ್ ಆಗಿರಲಿಲ್ಲ. ಸೊ ಇದಿಷ್ಟು ಅಟೆಂಪ್ಟ್ಸು. ಸೊ ಇವಾಗ ಸ್ಕೋರ್ ಕಾರ್ಡಿಗೆ ಬರ್ತೀನಿ. ಸೊ ಸ್ಕೋರ್ ಕಾರ್ಡ್ ನೋಡಿ, ರೀಸನಿಂಗ್ 13.5, 26 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದು. ಸೊ ಒಂದು ಪಜಲ್ಲು ಅಂಡ್ ಕ್ರಿಟಿಕಲ್ ರೀಸನಿಂಗಲ್ಲಿ 1-2 ತಪ್ಪಾಗಿದೆ. ಸೊ ಒಂದು ಪಜಲ್ ಫುಲ್ ತಪ್ಪಾಗಿದೆ, ಮೇ ಬಿ ಬ್ಲಡ್ ರಿಲೇಷನ್ ಪಜಲ್ಲೇ ಇರಬೇಕದು. ಅದು ಬಿಟ್ಟರೆ ಜನರಲ್ ಅವೇರ್ನೆಸ್ 6.25 ಎಕ್ಸ್ಪೆಕ್ಟೆಡ್, ಓಕೆ 6.25 ಐ ಆಮ್ ಹ್ಯಾಪಿ. ಆ್ಯಂಡ್ ಇಂಗ್ಲೀಷ್ 20.25 ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಇಂಗ್ಲೀಷು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕೆಂದರೆ 29ಗೆ ಅಟೆಂಡ್ ಮಾಡಿದ್ದು. ಇಂಗ್ಲೀಷ್ ಸ್ವಲ್ಪ ಡಿಫಿಕಲ್ಟಿ ಥರನೇ ಇದ್ದಿದ್ದು. ಸೊ ಓಕೆ, ಇಂಗ್ಲೀಷ್ ಕರೆಕ್ಟಾಗಿ ಬಂದಿದೆ. ಆ್ಯಂಡ್ ಡಾಟಾ ಅನಾಲಿಸಿಸ್ ಅಕ್ಯುರಸಿ ಹೋಗಿದೆ, ಅದು 1. ಆ್ಯಂಡ್ ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ಸೆ ತುಂಬ ಖುಷಿ ಆಯಿತು, ಯಾಕೆಂದರೆ 12.25 ಬಂದಿದೆ. ಸೊ ಯೂನಿಯನ್ ಬ್ಯಾಂಕ್ LBO ವರ್ಡ್ ಲಿಮಿಟ್ ಕಂಪ್ಲೀಟ್ ಮಾಡಿದ್ದೀನಿ, ಮೇ ಬಿ ಅದರಲ್ಲಿ ಇನ್ನೂ ಜಾಸ್ತಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ, ಯಾಕೆಂದರೆ ಕರೆಕ್ಷನ್ ಮಾಡೋರು, ವ್ಯಾಲ್ಯೂಯೇಷನ್ ಮಾಡೋದು ಒಂದೇ AI ಸಿಸ್ಟಮ್ ಆಗಿರೋದ್ರಿಂದ. ಸೊ ಬಟ್ ಡಿಸ್ಕ್ರಿಪ್ಟಿವ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮ್ಯಾಕ್ಸಿಮಮ್ ಒಂದು 11 ಬರ್ಬೋದು ಅಂದ್ಕೊಂಡಿದ್ದೆ, ಯಾಕೆಂದರೆ ವರ್ಡ್ ಲಿಮಿಟ್ ಏನು ಕಂಪ್ಲೀಟ್ ಆಗಿರಲಿಲ್ಲ, ವಾಟ್ಸಪ್ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡ್ತಿದ್ದೆ. ಸೊ ಇಟ್ಸ್ ಓಕೆ. ಓವರ್ ಆಲ್ ಕ್ವಶನ್ಸು ಮಾರ್ಕ್ಸು 53.25, 66 ಕಟ್ ಆಫು. ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾನು ಏನು ಹೇಳಿದ್ದೆ ಆಲ್ಮೋಸ್ಟ್ ನಿಯರ್ ಅಷ್ಟೇ ಬಂದಿದೆ. OBC ಕ್ಯಾಟಗರಿ 65 to 67 ಒಳಗೆ ಬರುತ್ತೆ ಅಂದಿದೆ. ಸೊ ಇನ್ ಮಿಡಲ್ ಬಂದಿದೆ, ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ, ಬಟ್ ನಂದು ಎಕ್ಸ್ಪೆಕ್ಟೆಡ್ ಸ್ಕೋರೇ ಕರೆಕ್ಟಾಗಿ ಬಂದಿದೆ. ರೀಸನಿಂಗ್ ಮತ್ತು ಡಾಟಾ ಅನಾಲಿಸಿಸಲ್ಲಿ ಅಕ್ಯುರೆಸಿ ಹೋಗಿದೆ. ಸೊ ನೆಕ್ಸ್ಟ್ ಎಕ್ಸಾಮ್ಸಿಗೆ ಈ ಥರ ಮಿಸ್ಟೇಕ್ ಮಾಡಲ್ಲ. ಸೊ ನೀವು ಎಕ್ಸಾಮಲ್ಲಿ ಅಟೆಂಪ್ಟ್ಸ್ಗಿಂತ ಅಕ್ಯುರೆಸಿ ಇಂಪಾರ್ಟೆಂಟು. ಆ್ಯಂಡ್ ಅಷ್ಟೇ ಅಟೆಂಪ್ಟ್ಸಲ್ಲಿ ಕ್ಲಿಯರ್ ಆಗ್ತಿತ್ತು ನಂದು. ಸೊ ಅದು 11 ಡಾಟಾ ಅನಾಲಿಸಿಸ್ 11 ಅಟೆಂಡ್ ಮಾಡಿದ್ದೆ, ಅಟ್ಲೀಸ್ಟ್ 1 ರಾಂಗ್ ಆಗಿದ್ರು. ಆ್ಯಂಡ್ ರೀಸನಿಂಗಲ್ಲಿ ಪಜಲ್ ಕರೆಕ್ಟ್ ಆಗಿದ್ದರೆ ಕ್ಲಿಯರ್ ಆಗ್ತಿತ್ತು. ಸೊ ಮೈನ್ಸಲ್ಲಿ ಅಕ್ಯುರೆಸಿ, ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು, ಸ್ಪೀಡ್ ಅಲ್ಲ. ಸೊ ಗೊತ್ತಾಯ್ತು ಅನ್ಕೋತೀನಿ. ಇಷ್ಟೇ ನನ್ನ ಸ್ಕೋರ್ ಕಾರ್ಡ್.